ಮುಖ್ಯೋಪಾಧ್ಯಾಯರೇ, ಪ್ರೀತಿಯ ಮುದ್ದು ಮಕ್ಕಳೇ, ಎಲ್ಲ ಸಹೋದ್ಯೋಗಿಗಳಿದ್ದಾರೆ. ಇವತ್ತು ನಮ್ಮ ರಾಷ್ಟ್ರೀಯ ಹಬ್ಬವಾಗಿರುವಂತಹ ಸ್ವಾತಂತ್ರ್ಯ ದಿನಾಚರಣೆಯನ್ನು ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಇವತ್ತು ಸಡಗರ ಸಂಭ್ರಮದಿಂದ ಆಚರಣೆ ಮಾಡ್ತಾ ಇದ್ವು. ಈ ಸಡಗರ ಸಂಭ್ರಮದ ಇದು ನಾವು ಸ್ವಾತಂತ್ರ್ಯವನ್ನು ಪಡೆದಿದ್ದೇವೆ ಹೆಮ್ಮೆಯಿಂದ ಮಾಡ್ತಿರುವಂತ ಒಂದು ಹಬ್ಬವಾಗಿದೆ. ಇದು ಎಲ್ಲರಿಗೂ ಕೂಡ 75ನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಈಗ ಅನೇಕ ವಿದ್ಯಾರ್ಥಿಗಳು ಸ್ವಾತಂತ್ರ್ಯ ಹೋರಾಟದ ಕೆಲವು ಮಂದನಾಮೆಗಳ ಬಗ್ಗೆ ಮಾತಾಡಿದ್ರು, ಕೆಲವು ತೀವ್ರನಾಮೆಗಳ ಬಗ್ಗೆ ಮಾತಾಡಿದ್ರು. ಈಗ ನಾನು ಒಟ್ಟಾರೆಯಾಗಿ ಒಂದಿಷ್ಟು ಬ್ರಿಟಿಷರು ಭಾರತಕ್ಕೆ ಹೇಗೆ ಬಂದರು ಅನ್ನೋದ್ರ ಬಗ್ಗೆ ಹೇಳ್ತೀನಿ. ಕುವೆಂಪು ಅವರು ತಮ್ಮ ಒಂದು ಕವನದಲ್ಲಿ ಕಾವ್ಯದಲ್ಲಿ ಹೇಳ್ತಾರೆ, ನಡೆ ಮುಂದೆ ನುಗ್ಗಿ ನಡೆ ಮುಂದೆ, ಹಿಗ್ಗದೆ ಜಗ್ಗದೆ ನುಗ್ಗಿ ನಡೆ ಮುಂದೆ. ಅಂದ್ರೆ ದೇಶಭಕ್ತರಿಗೆ ದೇಶದ ಬಗ್ಗೆ ಅಭಿಮಾನ ಬರುವಂತೆ ತಮ್ಮ ಒಂದು ಶಾಲೆಗಳಲ್ಲಿ ತಮ್ಮ ಒಂದು ಪದ್ಯದ ಕವನದಲ್ಲಿ ಹೇಳುವಂಥದ್ದು ನೋಡಿದ್ದೀವಿ. ನಡೆ ಮುಂದೆ ನುಗ್ಗಿ ನಡೆ ಮುಂದೆ, ಜಗ್ಗದೆ ಹಿಗ್ಗದೆ ನುಗ್ಗಿ ನಡೆ ಮುಂದೆ. ಅಂದ್ರೆ ದೇಶಕ್ಕೋಸ್ಕರ ತನ್ನ ಪ್ರಾಣವನ್ನು ಕೊಡಲಿಕ್ಕೆ ಸಿದ್ಧರಾಗಬೇಕು, ದೇಶಕ್ಕೋಸ್ಕರ ಹೋರಾಡಬೇಕು ಅನ್ನೋದು ತಮ್ಮ ಒಂದು ಕವನದಲ್ಲಿ ಹೇಳುವಂತ ನಾವು ನೋಡ್ಬೋದು. ಈಗ ಭಾರತಕ್ಕೆ ಬಂದಿರುವಂತಹ ಯುರೋಪಿಯನ್ನರಲ್ಲಿ ಭಾರತ ಒಂದು ಸಂಪದ್ಭರಿತವಾದ ರಾಷ್ಟ್ರ. ಈ ಸಂಪದ್ಭರಿತವಾದ ರಾಷ್ಟ್ರದಲ್ಲಿ ಸಂಪತ್ತನ್ನು ನೋಡಿದಂತಹ ಯುರೋಪಿಯನ್ನರಿಗೆ ಇಲ್ಲಿನ ಒಂದು ವಸ್ತುಗಳ ಬಗ್ಗೆ ಸಾಕಷ್ಟು, ಇಲ್ಲಿನ ಒಂದು ಮಸಾಲೆ ಪದಾರ್ಥಗಳಿರ್ಬೋದು, ಅನೇಕ ವಸ್ತುಗಳ ಬಗ್ಗೆ ಯುರೋಪಿಯನ್ನರಿಗೆ ಇದು ವ್ಯಾಪಾರದ ಉದ್ದೇಶದಿಂದ ಬೇಕಾಗಿತ್ತು. ಹಾಗಾಗಿ ಭಾರತಕ್ಕೆ ಬಂದಿರುವಂತಹ ಯುರೋಪಿಯನ್ನರಲ್ಲಿ ಮೊದಲು ಬಂದವರು ಪೋರ್ಚುಗೀಸರು, ಹಾಗೆ ಪೋರ್ಚುಗೀಸರು, ಡಚ್ಚರು, ಫ್ರೆಂಚರು, ಇಂಗ್ಲಿಷರು, ಹೀಗೆ ಭಾರತ ಒಂದು ಸಂಪದ್ಭರಿತವಾದ ರಾಷ್ಟ್ರವಾದ್ದರಿಂದ ಅವರು ವ್ಯಾಪಾರ ಮಾಡುವ ಉದ್ದೇಶದಿಂದ ವ್ಯಾಪಾರಕ್ಕೆ ಬರ್ತಾರೆ. ವ್ಯಾಪಾರ ಮಾಡುವ ಉದ್ದೇಶದಿಂದ ಬಂದಿರುವಂತಹ ಯುರೋಪಿಯನ್ನರು ವ್ಯಾಪಾರ ಮಾಡ್ಕೊಂಡು ಹೋದ್ರೆ ಭಾರತದಲ್ಲೇ ವ್ಯಾಪಾರ ಮಾಡುವ ಉದ್ದೇಶದಿಂದ ಬಂದು ಭಾರತದಲ್ಲಿ ನೆಲೆಸಿ ತಮ್ಮ ಒಂದು ವ್ಯಾಪಾರದ ಉದ್ದೇಶದಿಂದ ಬಂದಿರುವಂತಹ ಯುರೋಪಿಯನ್ನರು ಬಂದಿರುವಂತಹ ಬ್ರಿಟಿಷರು ಭಾರತದಲ್ಲಿ ವ್ಯಾಪಾರದ ನೆಪದಲ್ಲಿ ಬಂದು ಭಾರತದಲ್ಲಿ ನೆಲೆಸಿ ಸುಮಾರು 200-250 ವರ್ಷಗಳು ಭಾರತವನ್ನು ಆಳಿದಂತಹ ಬ್ರಿಟಿಷರು ಅವರ ಒಂದು ಕೊಟ್ಟಿರುವಂತಹ ಅವರಿಂದ ಪಡೆದುಕೊಂಡಿರುವಂತಹ ಸ್ವಾತಂತ್ರ್ಯ ಅನ್ನೋದು ನಾವು ಇವತ್ತೆಲ್ಲರೂ ಕೂಡ ಸಂಭ್ರಮದಿಂದ ಈ ಕಾರ್ಯಕ್ರಮವನ್ನು ನಾವು ಆಚರಣೆ ಮಾಡ್ತಿದ್ವು. ಎಲ್ಲ ವಿದ್ಯಾರ್ಥಿಗಳಿಗೆ ಯಾಕಂದ್ರೆ ಸ್ವಾತಂತ್ರ್ಯ ಹೇಗೆ ಪಡ್ಕೊಂಡಿವು, ಅದರ ಒಂದು ಯಾರ್ಯಾರು ಇಷ್ಟು ಜನ ಮಹಾನ್ ವ್ಯಕ್ತಿಗಳ ತ್ಯಾಗ ಮಾಡಿದ್ದಾರೆ, ಅದರ ಹಿಂದೆ ಪಟ್ಟಿರುವಂತಹ ಶ್ರಮ ಏನು, ಅದಿಷ್ಟು ಬಗ್ಗೆ ಒಂದು ಇಷ್ಟಾವದ ಬಗ್ಗೆ ಮಕ್ಕಳಿಗೆ ಅರಿವುಂಟಾಗಲಿ, ಆ ಮಹಾನ್ ವ್ಯಕ್ತಿಗಳ ಆದರ್ಶಗಳನ್ನು ವಿದ್ಯಾರ್ಥಿಗಳು ಅದನ್ನ ಪಾಲಿಸಿ ಅನ್ನೋ ಉದ್ದೇಶಕ್ಕೋಸ್ಕರ ಇಂಥ ಒಂದು ಹಬ್ಬವನ್ನು ಆಚರಣೆ ಮಾಡ್ತಾ ಇರುವುದು ನಾವು ಸಡಗರ ಸಂಭ್ರಮದಿಂದ ನೋಡ್ಬೋದು. ಹೀಗೆ ಭಾರತಕ್ಕೆ ಬಂದಿರುವಂತಹ ಈ ಬ್ರಿಟಿಷರು ಮೊದಲು ಹಂತವಾಗಿ ಭಾರತವನ್ನು ವ್ಯಾಪಾರದ ನೆಪದಿಂದ ಅವ್ರು ಏನ್ ಮಾಡಿದ್ರು ಅಂತಂದ್ರೆ ತಮ್ಮ ನಿಯಂತ್ರಣಕ್ಕೆ ತಗೊಳ್ತಾ ಬಂದರು. ಹಾಗೆ ಮೊದಲನೇದಾಗಿ ಅವರು ದಕ್ಷಿಣ ಭಾರತದಲ್ಲಿ ಫ್ರೆಂಚರ ಜೊತೆಗೆ ಅವರು ಕರ್ನಾಟಕ ಯುದ್ಧಗಳನ್ನು ಮಾಡ್ತಾ ಕರ್ನಾಟಕ ಯುದ್ಧದಲ್ಲಿ ಸಂಪೂರ್ಣವಾಗಿ ಫ್ರೆಂಚರಿಗೆ ಮತ್ತು ಬ್ರಿಟಿಷರಿಗೆ ನಡೆದ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಫ್ರೆಂಚರನ್ನು ಅವರು ದಕ್ಷಿಣ ಭಾರತದಲ್ಲಿ ಸೋಲಿಸಿ ತಮ್ಮ ಒಂದು ರಾಜಕೀಯ ಪ್ರತಿಷ್ಠೆಯನ್ನು ಪಡೆದು ಹಂತವಾಗಿ ಅವರು ಉತ್ತರ ಭಾರತದ ಕಡೆಗೂ ತಮ್ಮ ಎಲ್ಲ ಒಂದು ಪ್ರದೇಶಗಳ ಮೇಲೆ ನಿಯಂತ್ರಣವನ್ನು ಸಾಧಿಸಲಿಕ್ಕೆ ಮುಂದಾಗ್ತಾರೆ. ಹಾಗೆ 1757ರಲ್ಲಿ ನಡೆದಿರುವಂತಹ ಪ್ಲಾಸ್ಟಿಕ್ ಕದನದಲ್ಲಿ ಸಿರಾಜುದ್ದೌಲನಿಗೂ ಬ್ರಿಟಿಷರಿಗೆ ಆದ ಸಂದರ್ಭದಲ್ಲಿ ಪ್ಲಾಸ್ಟಿಕ್ ಕದನದಲ್ಲಿ ನಮ್ಮವರೇ ಅನೇಕ ಜನರು ಭಾರತೀಯರು ಬ್ರಿಟಿಷರಿಗೆ ಸಪೋರ್ಟ್ ಮಾಡ್ತಾರೆ. ಆ ಸಪೋರ್ಟ್ ಮಾಡಿದ ಉದ್ದೇಶದಿಂದ ಏನಾಗ್ತಂದ್ರೆ ಬ್ರಿಟಿಷರು ಪ್ಲಾಸ್ಟಿಕ್ ಕದನದಲ್ಲಿ ಗೆಲ್ತಾರೆ. ಅಲ್ಲಿ ನಮ್ಮ ಸಿರಾಜುದ್ದೌಲರಿಗೆ ಸೋಲು ಉಂಟಾಗುತ್ತೆ. ಸೋತಿರುವಂತಹ ಸಿರಾಜುದ್ದೌಲರು ಮರಣವನ್ನು ಹೊಂದ್ತಾರೆ. ನಮ್ಮವರಲ್ಲಿ ಏನಾಗಿತ್ತು ಅಂದ್ರೆ ಒಂಥರ ರೋಗಿತನ ಆಸೆಯಿಂದಾಗಿ ತಾವಿನಲ್ಲಿ ಏನಪ್ಪಾ ಅಂದ್ರೆ ಸ್ವಾತಂತ್ರ್ಯ ಮನೋಭಾವನೆ ಇದ್ದ ಹೊರತು ದೇಶದ ಒಗ್ಗಟ್ಟಿಗಾಗಿ ನಾವೆಲ್ಲ ಹೋರಾಡಬೇಕಾದ ಇರಲಿಲ್ಲ. ಹಾಗಾಗಿ ಏನಾಗ್ತಿದೆ ಅಂದ್ರೆ ನಮ್ಮವರ ಬ್ರಿಟಿಷರಿಗೆ ಎಲ್ಲ ರೀತಿಯ ಸಪೋರ್ಟ್ ಮಾಡ್ತಾ ಇದ್ರು. ಬಕ್ಸರ್ ಕದನ ನಡೆಯುತ್ತೆ. ಆ ಬಕ್ಸರ್ ಕದನದ ನಾಯಕತ್ವವನ್ನು ಮೀರ್ ಕಾಸಿಂ ವಹಿಸ್ಕೊಳ್ತಾರೆ. ಆ ಮೀರ್ ಕಾಸಿಂಗೂ ಮತ್ತು ಬ್ರಿಟಿಷರಿಗೆ ನಡೆದಂತ ಈ ಬಕ್ಸರ್ ಕದನದಲ್ಲೂ ಕೂಡ ಅಲ್ಲಿ ಕೂಡ ಮೀರ್ ಜಾಫರ್ ನಮ್ಮವರೇ ಎಂಬಂತಂದ್ರೆ ಬ್ರಿಟಿಷರಿಗೆ ಸಪೋರ್ಟ್ ಮಾಡೋದ್ರ ಮೂಲಕ ಮೀರ್ ಕಾಸಿಂ ಕೂಡ ಸೋಲನ್ನು ಅನುಭವಿಸಿ ಬಕ್ಸರ್ ಕದನದಲ್ಲೂ ಕೂಡ ಈ ರೀತಿಯ ಸೋಲನ್ನು ಅನುಭವಿಸುವಂತ ಸ್ಥಿತಿ ಬರುತ್ತೆ. ನಮ್ಮ ಭಾರತೀಯರಲ್ಲಿ ಒಗ್ಗಟ್ಟಿರಲಿಲ್ಲ, ಕೇವಲ ತಮ್ಮ ಬಗ್ಗೆ ಸ್ವಾರ್ಥ ಇತ್ತು. ಹಾಗಾಗಿ ನಮ್ಮ ಎಲ್ಲ ರಾಜ್ಯಗಳಿರ್ಬೋದು ಎಲ್ಲರೂ ಕೂಡ ದೇಶದ ಸಂಸ್ಥಾನದ ದೊರೆಗಳಿರ್ಬೋದು ಬ್ರಿಟಿಷರಿಗೆ ಅವರು ಸಪೋರ್ಟ್ ಮಾಡ್ತಾ ಇದ್ರು. ಹಾಗಾಗಿ ಬ್ರಿಟಿಷರು 10 ವರ್ಷಗಳ ಕಾಲ ನಮ್ಮ ದೇಶದಲ್ಲಿ ನಮ್ಮನ್ನು ಈ ರೀತಿಯ
ಒಂದು ದಬ್ಬಾಳಿಕೆ ನಡೆಸೋದು ಆಡಳಿತ ನಡೆಸ್ಕೊಂಡು ಹೋಗ್ಲಿಕ್ಕೆ ಅವ್ರಿಗೆ ಕಾರಣವಾಯಿತು. ಹಾಗೆ ಬ್ರಿಟಿಷರು ತಮ್ಮ ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡಲಿಕ್ಕೆ ಪ್ರಮುಖವಾಗಿ 2 ನೀತಿಗಳನ್ನು ಇಲ್ಲಿ ಅನುಸರಿಸ್ತಾರೆ. ಒಂದನೇದಾಗಿ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿ. ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯನ್ನು ಲಾರ್ಡ್ ಡಾಲ್ಹೌಸಿ ಜಾರಿಗೆ ತರ್ತಾರೆ. ಈ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿ ಅಂದ್ರೆ ಏನು ಅಂತಂದ್ರೆ, ನಮ್ಮ ದೇಶದಲ್ಲಿರುವ ಸಂಸ್ಥಾನದಿಂದ ಯಾವುದೇ ಒಬ್ಬ ದೊರೆಗೆ ಮಕ್ಕಳಿಂದ ಇದ್ದಾಗ ಅವನು ಮಕ್ಕಳನ್ನ ಇದ್ದು ಮರಣವನ್ನು ಹೊಂದಿದ್ರೆ ಅವನು ಮರಣ ಹೊಂದಿದ ನಂತರ ಇಡೀ ಸಂಸ್ಥಾನವು ಅದು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ಸೇರ್ಬೇಕಾಗಿತ್ತು. ಆದ್ರೆ ಇವರು ತಂದಿರುವಂತಹ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿ ಭಾರತೀಯ ದೊರೆಗಳು ಅದರ ವಿರುದ್ಧ ಸಾಕಷ್ಟು ಜನರು ಹೋರಾಟವನ್ನು ಮತ್ತು ಪ್ರತಿಭಟನೆಯನ್ನು ಮಾಡ್ತಾರೆ. ಇನ್ನೊಂದು ಪ್ರಮುಖವಾಗಿರುವ ಅವರು ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡಲಿಕ್ಕೆ ತಂದಿರುವಂತದ್ದು ಸಹಾಯಕ ಸೈನ್ಯ ಪದ್ಧತಿ. ಇದು ಏನಪ್ಪ ಅಂತಂದ್ರೆ ಲಾರ್ಡ್ ವೆಲ್ಲೆಸ್ಲಿ ಈ ಒಂದು ಪದ್ಧತಿ ತರುವುದರ ಮೂಲಕ ದೇಶೀಯ ಸಂಸ್ಥಾನಗಳು ಬ್ರಿಟಿಷ್ ಸೈನ್ಯದ ಒಂದು ಖರ್ಚು ವೆಚ್ಚವನ್ನು ಕೂಡ ನಿಭಾಯಿಸಬೇಕಾಯಿತು. ಇದರ ಮೂಲಕ ಹಂತವಾಗಿ ಭಾರತದಲ್ಲಿ ಎಲ್ಲ ಪ್ರದೇಶಗಳನ್ನು ತಮ್ಮ ನಿಯಂತ್ರಣಕ್ಕೆ ತಗೊಳ್ಳುವಂಥದ್ದು ಬ್ರಿಟಿಷರು ನೋಡ್ಬೋದು. ಹೀಗೆ ಒಂದ್ ಕಡೆ ಬ್ರಿಟಿಷರು ಈ ಒಂದು ಸರ್ಕಾರಿ ಸೇವೆಗೆ ಸೇರಲಿಕ್ಕೆ, ನಾಗರಿಕ ಸೇವೆಗೆ ಸೇರಲಿಕ್ಕೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ನಡೆಸಬೇಕು ಅಂತ ನಿರ್ಧಾರ ಮಾಡುತ್ತೆ. ಅಂತ ಸಂದರ್ಭದಲ್ಲಿ ಭಾರತೀಯರ ಸಾಮರ್ಥ್ಯದ ಬಗ್ಗೆ ಬ್ರಿಟಿಷರಿಗೆ ಸಾಕಷ್ಟು ಅನುಮಾನ ಇರುತ್ತೆ. ಹಾಗಾಗಿ ಭಾರತೀಯರ ಬಗ್ಗೆ ಕಾನೂನಿಸುವಂತಾನೆ ಹೇಳ್ತಾರೆ. ಹಿಂದೂಸ್ತಾನದಲ್ಲಿರುವಂತಹ ಪ್ರತಿಯೊಬ್ಬ ಮೂಲ ನಿವಾಸಿಯು ಭ್ರಷ್ಟ ಅಂತ ಹೇಳ್ತಾರೆ. ಅಂದ್ರೆ ನಾವೆಲ್ಲ ಭ್ರಷ್ಟರು, ಅವ್ರು ಮಾತ್ರ ಒಳ್ಳೆಯವರು ಅನ್ನೋ ರೀತಿಯಲ್ಲಿ ಒಂದ್ ಕಡೆ ಕಾನೂನಿಸು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಭಾರತೀಯರು ತೆಗೆದುಕೊಳ್ಳುವಾಗ ಇಂಥ ಒಂದು ಮಾತನ್ನು ಹೇಳಿದಾಗ ಭಾರತೀಯರು ಕಣ್ಮುಂದೆ ಎಲ್ಲ ಭ್ರಷ್ಟರಾಗಿ ಕಾಣ್ತಾ ಇದ್ರು. ಹಾಗಾಗಿ ಅದೇ ರೀತಿ ಬ್ರಿಟಿಷರು ಜಾರಿಗೆ ತಂದಿರುವಂತಹ ಕಂದಾಯ ಪದ್ಧತಿಯಿಂದ ನಮ್ಮ ರೈತರಿಗಂತೂ ಸಿಕ್ಕಾಪಟ್ಟೆ ಶೋಷಣೆ ಒಳಗಾಗಿ ಭಾರತೀಯರ ರೈತರ ಸ್ಥಿತಿ ಹೇಗಿತ್ತು ಅಂದ್ರೆ, ಒಂದ್ ಕಡೆ ಹೇಳ್ತಾರೆ ಚಾರ್ಲ್ಸ್ ಮೆಡಾಕಾಫ್ ಅಂತ, ಏನ್ ಹೇಳ್ತಾರಪ್ಪ ಅಂತಂದ್ರೆ, ಭಾರತೀಯ ರೈತರು ಸಾಲದಲ್ಲೇ ಹುಟ್ಟಿ ಸಾಲದಲ್ಲೇ ಬೆಳೆದು ಸಾಲದಲ್ಲೇ ಸಾಯ್ತಾರೆ. ಅಂದ್ರೆ ಅಷ್ಟೊಂದು ಹೆವಿ ಟ್ಯಾಕ್ಸ್ ಅನ್ನು ಹಾಕ್ತಾ ಇದ್ರು. ಅಂದ್ರೆ ಭಾರತೀಯರು ಬೆಳೆದಿರುವಂತ ರೈತರು ಬೆಳೆದಿರುವಂತ ಅರ್ಧ ಆದಾಯದಲ್ಲಿ ಅರ್ಧ ಹಣವನ್ನು ಟ್ಯಾಕ್ಸ್ ರೂಪದಲ್ಲಿ ಕೊಡಬೇಕಾಯಿತು. ಹಾಗಾಗಿ ಒಂದೊಂದು ವರ್ಷ ಮಳೆ ಬರದೇ ಇರ್ಬೋದು ಅಥವಾ ಪ್ರವಾಹ ಉಂಟಾಗ್ಬೋದು, ಇನ್ಯಾವ ಕಾರಣಗಳಿಂದ ಬೆಳೆ ಹಾಳಾದ ಸಂದರ್ಭದಲ್ಲಿ ಬೇರೆಯವರ ಸಾಲ ತಗೊಂಡು ಕಂದಾಯವನ್ನು ಕಟ್ತಾ ಇದ್ರು. ಹಾಗೆ ಭಾರತೀಯ ರೈತರು ಸಾಲದಲ್ಲೇ ಹುಟ್ಟಿ ಸಾಲದಲ್ಲೇ ಬೆಳೆದು ಸಾಲದಲ್ಲೇ ಸಾಯುವಂತ ಪರಿಸ್ಥಿತಿಯನ್ನು ನಮ್ಮ ಭಾರತೀಯ ರೈತರು ನೋಡ್ಬೋದು. ಹಾಗೆ ಅವರ ಒಂದು ಆಡಳಿತ ವ್ಯವಸ್ಥೆಯಲ್ಲಿ ನೋಡಿದಾಗ, ಹಾಗೆ ನಮ್ಮ ಭಾರತೀಯರಲ್ಲಿ ಒಗ್ಗಟ್ಟಿರ್ಲಿಕ್ಕೆ ಮೇನ್ ಕಾರಣ 1857ರಲ್ಲಿ ನಡೆದಿರುವಂತ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ. ಈ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಭಾರತೀಯರು ಎಲ್ಲರೂ ಕೂಡ ಯೂನಿಟಿಯಿಂದ, ಒಗ್ಗಟ್ಟಿನಿಂದ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದ್ರೆ, ಅಂತ ಸಂದರ್ಭದಲ್ಲಿ ನಾವು 1947ವರೆಗೂ ಕಾಯುವಂತ ಪರಿಸ್ಥಿತಿ ಇರಲಿಲ್ಲ. 1957ರಲ್ಲೇ ನಾವೆಲ್ಲರೂ ಸ್ವಾತಂತ್ರ್ಯವನ್ನು ಪಡೆಯಬಹುದಿತ್ತು. ಆದ್ರೆ ಅಲ್ಲೂ ಕೂಡ ನಮ್ಮ ಭಾರತೀಯರಲ್ಲಿ ಒಗ್ಗಟ್ಟಿರ್ಲಿಲ್ಲ, ಶಿಸ್ತಿರ್ಲಿಲ್ಲ, ಸರಿಯಾದ ಶಿಕ್ಷಕರಿಗೆ ಮಾರ್ಗದರ್ಶನ ಇರಲಿಲ್ಲ. ತರಬೇತಿಯನ್ನು ಪಡೆದಿರುವಂತಹ ಸೈನಿಕರು ಹಿಂದೆ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದಂತ ಸಂದರ್ಭದಲ್ಲಿ 1857ರ ದಂಗೆಯಲ್ಲೂ ಕೂಡ ನಾವು ವಿಫಲತೆಯನ್ನು ಹೊಂದವು. ಇದಕ್ಕೆ ಕಾರಣ ಯಾರು ಅಲ್ಲ, ನಮ್ಮ ಭಾರತೀಯರಲ್ಲಿ ಇರುವಂತ ನಾಳೆ ಅವರಿಗೆ ಸಪೋರ್ಟ್ ಮಾಡೋದ್ರಿಂದ ಅವ್ರಿಗೆ ಗೆಲ್ಲಕ್ಕೆ ಕಾರಣವಾಯಿತು. ಆದರೆ ಬ್ರಿಟಿಷರ ವಿರುದ್ಧ ಮಾಡಿರುವಂತ ಈ ದಂಗೆ ಇದೆಯಲ್ಲ, ಇದನ್ನು ಭಾರತೀಯರು ಏನಂತ ಹೇಳ್ಕೊಂಡ್ರೆ ಹೆಮ್ಮೆಯಿಂದ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಹೆಮ್ಮೆಯಿಂದ ಎಚ್ಚರಿಕೆ ಹೇಳ್ಕೊಂಡ್ರೆ, ಆದ್ರೆ ಬ್ರಿಟಿಷರು ಮಾತ್ರ ಹೇಳಿದ್ರು ಇದು ಸಿಪಾಯಿ ದಂಗೆ, ಕೇವಲ ಸೈನಿಕರು ಮಾಡಿರುವಂತ ದಂಗೆ ಅಂತ ಹೇಳಿ ಅದನ್ನ ಅಲ್ಲ ಕರೀತಾರೆ ಮಕ್ಕಳೇ. ಹಾಗಾಗಿ ಏನಾಗುತ್ತೆ, ನಮ್ಮ ಭಾರತೀಯರಲ್ಲಿ ನಮ್ಮಲ್ಲಿ ಇಲ್ಲದಿರುವಂತಹ ಒಗ್ಗಟ್ಟಿನಿಂದಾಗಿ ಬ್ರಿಟಿಷರು ಅಷ್ಟು ವರ್ಷಗಳ ಕಾಲ ಭಾರತದಲ್ಲಿ ತಮ್ಮ ಒಂದು ಆಳ್ವಿಕೆಯನ್ನು ಮಾಡಲಿಕ್ಕೆ ಕಾರಣವಾಯಿತು. ಅಲ್ಲಿವರೆಗೂ ಅವರ ಒಂದು ದಬ್ಬಾಳಿಕೆಯಲ್ಲಿ ನಾವು ಜೀವನ ನಡೆಸುವಂತ ಪರಿಸ್ಥಿತಿ ನಮಗೆ ಉಂಟಾಯಿತು. ಹಾಗೆ 1885ರಲ್ಲಿ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಅನ್ನು ಸ್ಥಾಪನೆ ಮಾಡ್ತಾರೆ. 1885ರಲ್ಲಿ ಸ್ಥಾಪನೆ ಆಗಿರುವಂತಹ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ಸಿನ ನಾಯಕರಲ್ಲಿ ಈ ಸ್ವಾತಂತ್ರ್ಯ ಹೋರಾಟದ ತಂತ್ರಗಳಲ್ಲಿ, ವಿಧಾನಗಳಲ್ಲಿ ಭಿನ್ನಾಭಿಪ್ರಾಯ ಉಂಟಾಯಿತು. ಆವಾಗ ರಾಷ್ಟ್ರೀಯ ಕಾಂಗ್ರೆಸ್ ನಾಯಕರಲ್ಲಿ ಉಂಟಾಗಿರುವಂತಹ ಭಿನ್ನಮತ ಅಥವಾ ತಂತ್ರದಿಂದಾಗಿ ಆ ಕಾಂಗ್ರೆಸ್ ನಾಯಕರಲ್ಲಿ 2 ಗುಂಪಾಗುತ್ತೆ. ಒಂದು ಮಂದಗಾಮಿಗಳ ಗುಂಪು, ಇನ್ನೊಂದು ತೀವ್ರಗಾಮಿಗಳ ಗುಂಪು. ಮಂದಗಾಮಿಗಳ ಗುಂಪಿಗೆ ಹೇಗಪ್ಪ ಅಂತಂದ್ರೆ, ಸಂವಿಧಾನದ ಚೌಕಟ್ಟಿನಲ್ಲಿ ಅಹಿಂಸಾ ಮಾರ್ಗದ ಮೂಲಕ, ಪ್ರಾರ್ಥನೆಯ ಮೂಲಕ ಬ್ರಿಟಿಷ್ ಸರ್ಕಾರದ ಮುಂದೆ ತಮ್ಮ ಬೇಡಿಕೆಗಳಿಡ್ತಾ ಇದ್ರು. ಆದ್ರೆ ಬ್ರಿಟಿಷ್ ಸರ್ಕಾರ ಯಾವುದೇ ಭಾರತೀಯರ ಬೇಡಿಕೆಗಳನ್ನು ಈಡೇರಿಸಲಿಲ್ಲ. ಆದ್ರೆ ಅವ್ರು ಏನಪ್ಪ ಅಂತಂದ್ರೆ, ಉದಾಹರಣೆಗೆ
ಅದನ್ನ ಸಂಪತ್ತಿನ ಸೋರಿಕೆ ಸಿದ್ಧಾಂತ ಅಂತ ಕರೀತಾರೆ. ಭಾರತದ ಸಂಪತ್ತೆಲ್ಲ ಎಲ್ಲಿ ಹೋಗ್ತಾ ಇತ್ತು ಅಂದ್ರೆ ಇಂಗ್ಲೆಂಡ್ ಹೋಗ್ತಾ ಇತ್ತು. ಯಾವ ರೂಪದಲ್ಲಿ ಅಂತಂದ್ರೆ ಇಲ್ಲಿನ ಎಲ್ಲ ಬ್ರಿಟಿಷ್ ಇಂಡಿಯಾ ಕಂಪನಿಯ ಆಡಳಿತ ವೆಚ್ಚವನ್ನು ಭಾರತೀಯರೇ ಭರಿಸಬೇಕಾಗಿತ್ತು. ಇಲ್ಲಿ ನಿವೃತ್ತಿ ಹೊಂದಿರುವಂತಹ ಬ್ರಿಟಿಷ್ ಅಧಿಕಾರಿಗಳಿಗೆ ನಿವೃತ್ತಿ ವೇತನವನ್ನು ಕೊಡಬೇಕಾಯಿತು. ಹೀಗೆ ಭಾರತದ ಸಂಪತ್ತು ಎಲ್ಲ ಇಂಗ್ಲೆಂಡ್ ಹರಿದು ಹೋಗ್ತಾ ಇತ್ತು. ಇದನ್ನೇ ಅವರು ಸಂಪತ್ತಿನ ಸೋರಿಕೆ ಸಿದ್ಧಾಂತ ಅಥವಾ ಇಂಗ್ಲಿಷ್ ಅಲ್ಲಿ ಡ್ರೈನ್ ಥಿಯರಿ ಅಂತ ಕರೆಯುವಂಥದ್ದು ನೋಡ್ಬೋದು. ಆದ್ರೆ ಇವರು ಇಟ್ಟಿರುವಂತಹ ಮಂದಗಾಮಿಗಳು ಇಟ್ಟಿರುವಂತಹ ಬ್ರಿಟಿಷ್ ಸರ್ಕಾರದ ಮುಂದೆ ಇಟ್ಟಿರುವಂತಹ ಯಾವ ಬೇಡಿಕೆಗೆ ಎಷ್ಟೇ ಇದ್ದಾಗ ಆ ಒಂದು ಅವರ ಹೋರಾಟ ತಂತ್ರದಿಂದ ಸಿಡಿದೆತ್ತಿರುವಂತಹ ತೀವ್ರಗಾಮಿಗಳು ಮಂದಗಾಮಿಗಳನ್ನು ಏನಂತ ಕರೆದಪ್ಪ ಅಂದ್ರೆ ರಾಜಕೀಯ ಭಿಕ್ಷುಗಳು, ನೀವು ಭಿಕ್ಷೆಯನ್ನು ಬೇಡುವಂತರು, ಈ ಮಾರ್ಗದಿಂದ ಸ್ವಾತಂತ್ರ್ಯವನ್ನು ಪಡೆಯಲಿಕ್ಕೆ ಸಾಧ್ಯವಿಲ್ಲ, ಭಾರತದಿಂದ ಬ್ರಿಟಿಷರನ್ನು ಹೊರಹಾಕಲಿಕ್ಕೂ ಸಾಧ್ಯವಿಲ್ಲ ಅಂತ ಹೇಳಿ ಅವರು ಅವರಾಗಿರುವಂತಹ ಒಂದು ಹಿಂಸಾತ್ಮಕ ಮಾರ್ಗದ ಮೂಲಕ ಬ್ರಿಟಿಷರನ್ನು ಭಾರತದಿಂದ ಹೊರಹಾಕಲಿಕ್ಕೆ ಮುಂದಾಗ್ತಾರೆ. ಅಂತವರಲ್ಲಿ ಪ್ರಮುಖವಾಗಿರುವಂತಹ ತೀವ್ರಗಾಮಿಗಳಾಗಿರುವಂತಹ ಬಾಲಗಂಗಾಧರ ತಿಲಕರಿರ್ಬೋದು. ಹಾಗೆ ಬ್ರಿಟಿಷರ ವಿರುದ್ಧ ಬಂಗಾಳದಲ್ಲಿ ನಡೆದಿರುವಂತಹ ಸ್ವದೇಶಿ ಚಳವಳಿ ಇದೆಯಲ್ಲ, ಬಂಗಾಳದ ವಿಭಜನೆಯನ್ನು 1905ರಲ್ಲಿ ಮಾಡ್ತಾ ಇದ್ದಾರೆ. ಬ್ರಿಟಿಷರು ಯಾವ ನೆಪದಿಂದ ಅಂದ್ರೆ ಹಿಂದೂ ಮತ್ತು ಮುಸ್ಲಿಮರ ನಡುವೆ ಒಗ್ಗಟ್ಟಿರಬಾರದು, ಇಷ್ಟು ನಾವಿಲ್ಲಿ ಆಳ್ವಿಕೆ ಮಾಡೋದು ಕಷ್ಟ ಅಂತ ಹೇಳ್ಕೊಂಡು ಅವ್ರದ್ದೇನೊಂದು ಡಿವೈಡ್ ಅಂಡ್ ರೂಲ್ ಪಾಲಿಸಿ, ನಾವು ಯಾರು ಒಂದಾಗಲಿಕ್ಕೆ ಬಿಡ್ತಾ ಇದ್ದೀವಿ. ಈ ಡಿವೈಡ್ ಅಂಡ್ ರೂಲ್ ಪಾಲಿಸಿ ಪ್ರಕಾರ ಅವರು ಭಾರತದಲ್ಲಿ ಆಳ್ವಿಕೆ ಮಾಡಲಿಕ್ಕೆ ತುಂಬಾ ವರ್ಷ ಇರ್ಲಿಕ್ಕೆ ಅವಕಾಶ ಆಯಿತು. ಅವಾಗ ಬಂಗಾಳ ಒಂದು ದೊಡ್ಡ ಪ್ರಾಂತ್ಯ ಅಂತ ಹೇಳ್ಕೊಂಡು ಅದನ್ನ ಕ್ರಾಂತಿಕಾರಿ ಸೈನ್ಯ ಆಗಿರುವಂತ ಅದನ್ನ ಪಶ್ಚಿಮ ಬಂಗಾಳ, ಪೂರ್ವ ಬಂಗಾಳ ಅಂತ ವಿಭಜನೆ ಮಾಡ್ತಾರೆ. ಆಗ ವಯಸ್ಸರಾಗಿ ಆಗಿರುವಂತಹ ಲಾರ್ಡ್ ಕರ್ಜನ್. ಆದರೆ ಆ ಬಂಗಾಳ ಪ್ರಾಂತ್ಯವನ್ನು ವಿಭಜನೆ ಮಾಡೋದಕ್ಕೆ ಅಲ್ಲಿರುವಂತಹ ಬಂಗಾಳ ಪ್ರಾಂತ್ಯದಲ್ಲಿರುವಂತಹ ಸಾಕಷ್ಟು ಜನರು ಏನ್ ಮಾಡ್ತಾರೆ, ಬ್ರಿಟಿಷರ ವಿರುದ್ಧ ಸಾಕಷ್ಟು ಪ್ರತಿಭಟನೆ ನಡೆಸ್ತಾರೆ. ಅದು ಕ್ರಾಂತಿಕಾರಿಯ ಒಂದು ಚಟುವಟಿಕೆ ಕೂಡ ಆಗಿರುವುದು ನಾವಿಲ್ಲಿ ನೋಡಬಹುದು. ಹಾಗೆ ಎಲ್ಲ ಭಾರತೀಯರು ಎಲ್ಲ ಕಡೆಯೂ ಪ್ರತಿಭಟನೆ ಮಾಡಿದ್ದನ್ನು ನೋಡಿ ತಕ್ಷಣವೇ ಏನ್ ಮಾಡ್ತಾರೆ, ಲಾರ್ಡ್ ಕರ್ಜನ್ 1911ರಲ್ಲಿ ಬಂಗಾಳದ ವಿಭಜನೆಯನ್ನು ಕೂಡ ಹಿಂತೆಗೆದುಕೊಂಡಿರುವಂಥದ್ದು. ಇದು ಬಂಗಾಳದಲ್ಲಿ ಬ್ರಿಟಿಷರ ವಿರುದ್ಧ ಮಾಡಿರುವಂತಹ ಈ ಪ್ರತಿಭಟನೆ ಸ್ವಲ್ಪ ಭೀಕರವಾಗಿದ್ದ ಪ್ರತಿಭಟನೆ ಅಂತಾನೆ ಹೇಳ್ಬೋದು. ಹಾಗೆ 1919ರಲ್ಲಿ ಬ್ರಿಟಿಷ್ ಸರ್ಕಾರವು ಕೂಡ ಒಂದು ಕಾಯ್ದೆಯನ್ನು ಜಾರಿಗೆ ತಂದು 1919ರಲ್ಲಿ ಬ್ರಿಟಿಷ್ ಸರ್ಕಾರ ಜಾರಿಗೆ ತಂದಿರುವಂತಹ ಕಾಯ್ದೆ ರೌಲಟ್ ಕಾಯ್ದೆ ಅಂತ. ಈ ಒಂದು ರೌಲಟ್ ಕಾಯ್ದೆ ಹೇಗಿತ್ತು ಅಂತಂದ್ರೆ, ಈ ಕಾಯ್ದೆ ಬ್ರಿಟಿಷರು ಜಾರಿ ತರ್ತಾರೆ, ಯಾವುದೇ ಇಬ್ಬರು ವ್ಯಕ್ತಿ ಸಂಶಯ ಮಾತಾಡ್ತಾ ಇದ್ದಾರೆ ಅಂದ್ರೆ ಅದು ಒಂದು ರೀತಿಯ ಸಂಶಯ ಆಗ್ತದೆ ಅಂತ ತಿಳ್ಕೊಂಡು ಯಾವುದೇ ವಿಚಾರಣೆ ಇಲ್ಲದೆ ಬಂಧಿಸ್ತಾ ಇದ್ರು. ಇದು ಭಾರತೀಯರಿಗೆ ಸಾಕಷ್ಟು ಕ್ರೋಧವನ್ನು, ಸಿಟ್ಟನ್ನು ತಂದಿರುವಂತಹ ಕಾಯ್ದೆ ಆಗಿತ್ತು. ಹಾಗಾಗಿ ಈ ಒಂದು 1919ರಲ್ಲಿ ರೌಲಟ್ ಕಾಯ್ದೆ ತಂದಾಗ ಸಾಕಷ್ಟು ಜನರನ್ನು ಯಾವುದೇ ವಿಚಾರಣೆ ಇಲ್ಲದೆ ಏಕೈಕವಾಗಿ ಬ್ರಿಟಿಷರು ಬಂಧಿಸ್ಬಿಡ್ತಾರೆ. ಇದು ಒಂದು ಅಮಾನವೀಯ ಕಾಯ್ದೆ ಅಂದ್ಕೊಂಡು ಗಾಂಧೀಜಿಯವರು ಏನ್ ಮಾಡ್ತಾರೆ, ಈ ಕಾಯ್ದೆಯ ವಿರುದ್ಧವಾಗಿ ಜಲಿಯನ್ ವಾಲಾಬಾಗ್ನಲ್ಲಿ ಸಭೆ ಸೇರಲಿಕ್ಕೆ ನಿರ್ಧಾರ ಮಾಡ್ತಾರೆ. ಆಗ ಸುಮಾರು ಭಾರತೀಯರು ಪ್ರತಿಭಟನಾಕಾರರು 20,000 ಜನರು ಒಂದು ಚಿಕ್ಕ ದೊಡ್ಡ ರೂಮ್ ಆಗಿರುತ್ತೆ. ಅದು ಆ ರೂಮಲ್ಲಿ 4 ಕಡೆಯಿಂದ ಎತ್ತರಾಗಿರುವಂತಹ ಒಂದು ಗೋಡೆ ಇರುವಂತಹ ರೂಮ್ ಆಗಿತ್ತು. ಆದ್ರೆ ಚಿಕ್ಕದಾಗಿರುವಂತಹ ಒಂದು ಬಾಗಿಲು ಮಾತ್ರ ಇತ್ತು. ಆ ಕಡೆ ಹೋಗೋದ್ರೆ ಇವತ್ತು ಹೋಗ್ಲಿಕ್ಕೆ ಒಂದು ಬಾಗಿಲು ಮಾತ್ರ ವ್ಯವಸ್ಥೆ ಇತ್ತು. ಆದ್ರೆ ಆ ಒಂದು 20,000 ಜನರು ರೌಲಟ್ ಕಾಯ್ದೆಯ ವಿರುದ್ಧವಾಗಿ ಚರ್ಚೆ ಮಾಡಲಿಕ್ಕೆ ಅವರು ಜಲಿಯನ್ ವಾಲಾಬಾಗ್ನಲ್ಲಿ ಸಭೆ ಸೇರ್ತಾರೆ. ಆ ಒಂದು ಪಂಜಾಬಿನ ಅಮೃತನಗರದ ಜವಾಬ್ದಾರಿಯನ್ನು ಸಂಪೂರ್ಣವಾಗಿ ಜನರಲ್ ಡಯರ್ ಅವರಿಗೆ ವಹಿಸಿಕೊಟ್ಟಿರ್ತಾರೆ. ಅವರು ಹೇಳಿರ್ತಾರೆ ಯಾವುದೇ ಸಭೆ ಸಮಾರಂಭಗಳನ್ನು ಸೇರೋ ಹಾಗಿಲ್ಲ ಅಂತ ಹೇಳಿ ತಿಳಿಸಿರ್ತಾರೆ. ಆದ್ರೆ ಪ್ರತಿಭಟನಾಕಾರರಿಗೆ ಆ ಕಾಯ್ದೆಯ ಬಗ್ಗೆ ತಿಳುವಳಿಕೆ ಇದ್ದಾಗ ಅವರೆಲ್ಲರೂ ಕೂಡ ಜಲಿಯನ್ ವಾಲಾಬಾಗ್ನಲ್ಲಿ ಸಭೆ ಸೇರಿರ್ತಾರೆ. ಏಕಾಏಕಿಯಾಗಿ ಒಂದು ದೊಡ್ಡ ರೂಪಲ್ಲಿ 20,000 ಸೈನಿಕರು, 20,000 ಭಾರತೀಯ ಪ್ರತಿಭಟನಾಕಾರರಿದ್ದಾರೆ. ಅಂತ ಒಂದು ಸಂದರ್ಭದಲ್ಲಿ ಆ ಪ್ರತಿಭಟನಾಕಾರರಿಗೆ ಯಾವುದೇ ರೀತಿಯ ಸುಳಿವನ್ನು ನೋಡದೆ ಏಕಾಏಕಿಯಾಗಿ ಜನರಲ್ ಡಯರ್ ತನ್ನ ಸೈನಿಕರೊಂದಿಗೆ ಬಂದು ಆ ಒಂದು ಜಲಿಯನ್ ವಾಲಾಬಾಗ್ ಬಗ್ಗೆ ಅವರ ಸೈನಿಕರನ್ನು ಕರೆದುಕೊಂಡು ಬಂದು ಆ ಪ್ರತಿಭಟನಾಕಾರರ ಮೇಲೆ ಗುಂಡಿನ ಸುರುಳಿ ಎಸೆಸುತ್ತಾರೆ. ಅದರಿಂದ ಆ ಒಂದು ರೂಮಲ್ಲಿರುವಂತಹ ಜನರಿಗೆ ಹೊರಗೋಗ್ತಾದ್ರೆ ಸಾಕಷ್ಟು ಸುಮಾರು 379 ಜನ ಆ ಸಜೀವನ ಆಗ್ಬಿಡ್ತಾರೆ. ಆ ರೂಮಲ್ಲೇ 1,000 ಜನರು ಆ ಒಂದು ಜಲಿಯನ್ ವಾಲಾಬಾಗ್ ಹತ್ಯೆಗಳಿಂದಾಗಿ ಸಾವಿಗೆ ಒಳಗಾಗ್ತಾರೆ, ಗಾಯಗೊಳ್ತಾರೆ. ಇದನ್ನು ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಅಂತ ನಾವು ಕರೆಯುವಂತ ನೋಡ್ಬೋದು. ಹಾಗೆ ಕರ್ನಾಟಕದ
ಏನು ಏನು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯನ್ನು ಜಾರಿಗೆ ತಂದರು. ಆ ನೀತಿಯ ವಿರುದ್ಧವಾಗಿ ಅವರು ಬ್ರಿಟಿಷರ ವಿರುದ್ಧ ಪ್ರತಿಭಟನೆ ಮಾಡ್ತಾರೆ. ಕಾರಣ ಏನು ಅಂತಂದ್ರೆ, ಹಿಂದಿನ ಮಕ್ಕಳು ಮಾತಾಡ್ತಾ ಇದ್ದಾರೆ, ಕಿತ್ತೂರಿನ ಚೆನ್ನಮ್ಮ ಯಾಕೆ ಬ್ರಿಟಿಷರ ವಿರುದ್ಧ ಮಾಡಿದ್ರು ಅಂದ್ರೆ, ಚಾಮುಂಡಿಯು ಜಾರಿಗೆ ತಂದಿರುವ ದತ್ತು ಮಕ್ಕಳಿಗೆ ಹಕ್ಕಿದೆ ಎಂಬ ನೀತಿಯ ವಿರುದ್ಧ. ಶಿವಲಿಂಗ ವೃತ್ತ ಸಜ್ಜ ಶಿವಲಿಂಗ ಮನೆ ಸಜ್ಜ ಅವ್ರು ಏನ್ ಮಾಡ್ತಾರೆ, ಮರಣ ಹೊಂದಿ ಬರ್ತಾರೆ. ಅವಾಗ ಕಿತ್ತೂರಿನ ಸಂಪೂರ್ಣವಾದ ಆಡಳಿತವನ್ನು ಕಿತ್ತೂರು ರಾಣಿ ಚೆನ್ನಮ್ಮ ವಹಿಸ್ಕೊಳ್ತಾರೆ. ಆದ್ರೆ ಬ್ರಿಟಿಷರ ಪ್ರಕಾರ, ಕಾಯ್ದೆ ಪ್ರಕಾರ ಆ ಮಲ್ಲಸಜ್ಜ ಮರಣ ಹೊಂದಿದ ಮೇಲೆ ಕಿತ್ತೂರು ಸಂಪೂರ್ಣವಾಗಿ ಬ್ರಿಟಿಷರ ಒಂದು ಅಧೀನಕ್ಕೆ ಸೇರ್ಬೇಕಾಯಿತು. ಆದರೆ ಏನಾಯ್ತಂದ್ರೆ, ಅವರು ಒಬ್ಬ ಮಗುವನ್ನು ದತ್ತು ತೆಗೆದುಕೊಂಡಿದ್ದು ಶಿವಲಿಂಗಪ್ಪ ಅಂತ. ಆ ಮಗುವನ್ನು ದತ್ತು ತೆಗೆದುಕೊಳ್ಳುವ ಮೂಲಕ ಕಿತ್ತೂರಿನ ಸಂಸ್ಥಾನ ಆಡಳಿತವನ್ನು ಮುಂದುವರಿಸ್ತಾರೆ. ಆದರೆ ಆಗ ಧಾರವಾಡದ ಸಂಪೂರ್ಣವಾದ ಪೊಲಿಟಿಕಲ್ ಏಜೆಂಟ್ ಆಗಿರುವಂತಹ ದಾಸರ ಏನ್ ಮಾಡ್ತಾರೆ ಅಂದ್ರೆ, ತಕ್ಷಣ ಅದನ್ನು ಬಾಂಬೆ ಸರ್ಕಾರಕ್ಕೆ ತಿಳಿಸ್ತಾರೆ. ಈ ಕಾಯ್ದೆಯ ವಿರುದ್ಧವಾಗಿ ಅವರು ಈ ರೀತಿ ಒಂದು ಮಗುವನ್ನು ದತ್ತು ತೆಗೆದುಕೊಂಡಿದ್ದಾರೆ ಅಂತ. ತಕ್ಷಣ ಏನ್ ಮಾಡ್ತಾರೆ ಅಂದ್ರೆ, ಬ್ರಿಟಿಷ್ ಸರ್ಕಾರ ಕಿತ್ತೂರಿನ ಮೇಲೆ ಜಾರಿ ಮಾಡುತ್ತೆ. ಆಗ ಕಿತ್ತೂರು ರಾಣಿ ಚೆನ್ನಮ್ಮನು ಕೂಡ ಬ್ರಿಟಿಷರ ವಿರುದ್ಧ ಗಂಡಸರಂತೆ ವೀರಾವೇಶದಿಂದ ಹೋರಾಟವನ್ನು ಮಾಡ್ತಾರೆ. ಹೋರಾಟ ಮಾಡಿದ್ರು ಕೂಡ ಕೊನೆಗೂ ಕೂಡ ಅವಳನ್ನ ಬ್ರಿಟಿಷರು ಸೆರೆ ಹಿಡಿತಾರೆ. ಸೆರೆ ಹಿಡಿದು ಅವಳನ್ನ ಬೈಲುಹೊಂಗಲ ಆ ಕೋಟೆಯಲ್ಲಿರುವಂತಹ ಸೆರೆಮನೆಯಲ್ಲಿರ್ತಾರೆ. ಸೆರೆಮನೆಯಲ್ಲಿದ್ದಾಗ ಆ ಕಿತ್ತೂರಿನ ಹೋರಾಟವನ್ನು ಮುಂದುವರಿಸಲಿಕ್ಕೆ ಸೆರೆಮನೆಯ ಒಳಗಿಟ್ಟುಕೊಂಡೇ ಸಂಗೊಳ್ಳಿ ರಾಯನಿಗೆ ಸಪೋರ್ಟ್ ಮಾಡ್ತಾರೆ. ಸಂಗೊಳ್ಳಿ ರಾಯನಿಗೆ ಕಿತ್ತೂರು ರಾಣಿ ಚೆನ್ನಮ್ಮನ ಸಪೋರ್ಟ್ ಇದೆ ಅಂತ ಗೊತ್ತಾದ ತಕ್ಷಣ ಕಿತ್ತೂರು ರಾಣಿ ಚೆನ್ನಮ್ಮನನ್ನು ಕೂಡ ಬೈಲುಹೊಂಗಲದಿಂದ ಕುಸುಮಲ್ಲಿ ಸೆರೆಮನೆಗೆ ಸ್ಥಳಾಂತರ ಮಾಡ್ತಾರೆ. ಸಂಗೊಳ್ಳಿ ರಾಯನ ಹೋರಾಟವು ಕೂಡ ಬ್ರಿಟಿಷರ ವಿರುದ್ಧ ಪ್ರಮುಖವಾಗಿರುವಂತಹ ಒಂದು ಪ್ರತಿಭಟನೆ ಅಂತ ಹೇಳ್ಬೋದು. ಹಾಗೆಯೇ ಈಶಾನ್ಯ ಭಾಗದ ಬುಡಕಟ್ಟು ಜನಾಂಗಕ್ಕೆ ಸೇರಿರುವಂತಹ ಗಾಯನಿಂದು ಇವರ ಒಂದು ಪ್ರತಿಭಟನೆಯು ಕೂಡ ಬ್ರಿಟಿಷರ ವಿರುದ್ಧ ಮಾಡಿರುವಂತಹ ಪ್ರತಿಭಟನೆಯು ಕೂಡ ಇತಿಹಾಸದಲ್ಲಿ ಒಂದು ಪ್ರಸಿದ್ಧವಾದ ಒಂದು ಪ್ರತಿಭಟನೆ ಅಂತ ಹೇಳ್ಬೋದು. ಹಾಗೆಯೇ ಬ್ರಿಟಿಷರ ವಿರುದ್ಧ ನಡೆದಿರುವಂತಹ ದಂಗೆಗಳಲ್ಲಿ, ಚಳವಳಿಗಳಲ್ಲಿ ಅಸಾಮರ ಚಳವಳಿಯು ಕೂಡ ಒಂದು ಪ್ರಮುಖವಾಗಿರುವಂತಹ ಚಳವಳಿ ಅಂತ ಹೇಳ್ಬೋದು. ಅಸಾಮರ ಚಳವಳಿಯನ್ನು 1920ರಲ್ಲಿ ಗಾಂಧೀಜಿಯವರು ಮೊಟ್ಟ ಮೊದಲು ಅಸಾಮರ ಚಳವಳಿಗೆ ಕರೆ ನೀಡಿದಾಗ ಸಾಕಷ್ಟು ವಿದ್ಯಾರ್ಥಿಗಳು ಶಾಲಾ ಕಾಲೇಜುಗಳನ್ನು ಬೆಳೆದು ಅಸಾಮರ ಚಳವಳಿಯಲ್ಲಿ ಭಾಗವಹಿಸ್ತಾರೆ. ವಕೀಲರು ಕೂಡ ನ್ಯಾಯಾಲಯವನ್ನು ಬಹಿಷ್ಕರಿಸಿ ಅಸಾಮರ ಚಳವಳಿಯಲ್ಲಿ ಭಾಗವಹಿಸ್ತಾರೆ. ಬ್ರಿಟಿಷರು ಅನೇಕ ಭಾರತೀಯ ಗಣ್ಯರಿಗೆ ಬಿರುದುಗಳನ್ನು ಕೊಟ್ಟಿರ್ತಾರೆ. ಆ ಬಿರುದುಗಳನ್ನು ಕೂಡ ವಾಪಸ್ಸು ಕೊಡ್ತಾರೆ. ಎಲ್ಲ ಸ್ವದೇಶಿ ವಸ್ತುಗಳನ್ನು ಬಳಸಬೇಕು, ವಿದೇಶಿ ವಸ್ತುಗಳನ್ನೆಲ್ಲ ಬಹಿಷ್ಕರಿಸಬೇಕು ಅಂತೇಳಿ ಅಸಾಮರ ಚಳವಳಿ ಒಂದು ದೇಶಾದ್ಯಂತ ಭೀಕರವಾದ ಪ್ರತಿಭಟನೆ ಬ್ರಿಟಿಷರಿಗೆ ತೋರಿಸುತ್ತೆ. ಇದರಿಂದ ಬ್ರಿಟಿಷರಿಗೆ ಸ್ವಲ್ಪ ನಷ್ಟ ಉಂಟಾಗುತ್ತೆ. ಅದರಲ್ಲಿ ಪ್ರಮುಖವಾಗಿ ಉತ್ತರ ಪ್ರದೇಶದ ಚೌರಿ ಚೌರದಲ್ಲಿ ನಡೆದಿರುವಂತಹ ಘಟನೆ. ಗಾಂಧೀಜಿಯವರ ಹೋರಾಟ ಹೇಗಂದ್ರೆ ಅಹಿಂಸಾ ಮಾರ್ಗ, ಸತ್ಯಾಗ್ರಹ ಮಾರ್ಗವಾಗಿತ್ತು. ಆದರೆ ಚೌರಿ ಚೌರದಲ್ಲಿ ಆಗಿರುವಂತಹ ಹಿಂಸಾತ್ಮಕ ಘಟನೆ ಏನಿದೆ, ಉತ್ತರ ಪ್ರದೇಶದ ಚೌರಿ ಚೌರದಲ್ಲಿ ಜನರು ಏನ್ ಮಾಡ್ತಾರೆ ಅಂದ್ರೆ, ಶಾಂತವಾಗಿ ಬ್ರಿಟಿಷರ ವಿರುದ್ಧ ಪ್ರತಿಭಟನೆ ಮಾಡ್ತಾ ಇದ್ರು. ತಕ್ಷಣವೇ ಬ್ರಿಟಿಷರ ಸೈನಿಕರು ಆ ಒಂದು ಪ್ರತಿಭಟನಾಕಾರರ ಮೇಲೆ ಅವರು ಹಲ್ಲೆ ಮಾಡ್ತಾರೆ. ಹಲ್ಲೆ ಮಾಡಿದ ತಕ್ಷಣ ಅವ್ರು ಏನ್ ಮಾಡ್ತಾರೆ ಅಂದ್ರೆ, ಎಲ್ಲ ಪ್ರತಿಭಟನಾಕಾರರು ಸೈನಿಕರ ಮೇಲೆ ಬ್ರಿಟಿಷರ ಒಂದು ಠಾಣೆಗಳ ಮೇಲೆ ನುಗ್ಗಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಆ ಸಂದರ್ಭದಲ್ಲಿ ಬ್ರಿಟಿಷ್ ಸೈನಿಕರಲ್ಲಿರುವಂತಹ ಎಲ್ಲ ಶಸ್ತ್ರಾಸ್ತ್ರಗಳು ಖಾಲಿ ಆದಾಗ ಅವರು ಠಾಣೆ ಒಳಗೆ ಸೇರ್ಕೊಂಡಿರ್ತಾರೆ. ಆದ್ರೆ ನಮ್ಮ ಭಾರತೀಯ ಸೈನಿಕರು ಏನ್ ಮಾಡ್ತಾರೆ ಅಂತಂದ್ರೆ, ಬ್ರಿಟಿಷರ ಪೊಲೀಸ್ ಠಾಣೆಗೆ ಬೆಂಕಿ ಹಾಕಿ ಅಲ್ಲಿ ಸುಮಾರು 20 ಜನ ಬ್ರಿಟಿಷ್ ಅಧಿಕಾರಿಗಳನ್ನು ಸಜೀವದಾನ ಮಾಡಿ ಹಾಕಿದ್ದಾರೆ. ಅಂದ್ರೆ ಸತ್ತೋಗ್ತಾರೆ. ಆ ಒಂದು ಠಾಣೆಗೆ ಬೆಂಕಿ ಹಚ್ಚಿದಾಗ ಅಲ್ಲಿ ಸತ್ತೋಗ್ತಾರೆ. ಅದು ಗಾಂಧೀಜಿಯವರ ಅಂದ್ಕೊಂಡಂಗೆ ಆ ಅಹಿಂಸಾ ಮಾರ್ಗದ ಪ್ರತಿಭಟನೆ ಆಗದೆ ಹಿಂಸಾತ್ಮಕ ಮಾರ್ಗದ ಪ್ರತಿಭಟನೆ ಆದಾಗ ಗಾಂಧೀಜಿಯವರು ಏನ್ ಮಾಡ್ತಾರೆ ಅಂದ್ರೆ, ತಕ್ಷಣವೇ ಆ ಒಂದು ಅಸಹಕಾರ ಚಳವಳಿ ನಡೆಸ್ತಾರೆ. ಅದು ಕೆಲವು ವಕೀಲರು, ಸಿ.ಆರ್. ದಾಸರಿಗೆ ಸಾಕಷ್ಟು ಅಸಮಾಧಾನ ತರುತ್ತೆ. ಆದ್ರೂ ಕೂಡ ಇದು ಇತಿಹಾಸದಲ್ಲಿ ಪ್ರಸಿದ್ಧವಾಗಿರುವಂತಹ ಚೌರಿ ಚೌರ ಘಟನೆ ಅಂದ್ರೆ ಪ್ರಸಿದ್ಧವಾಗಿರುವಂತಹ ನಮಗೆ ನೋಡಬಹುದು. ಅದೇ ರೀತಿ ಕರ್ನಾಟಕದಲ್ಲೂ ಕೂಡ ಅರವಳಿಯ ಬೇಡದ ಒಂದು ಬ್ರಿಟಿಷರ ವಿರುದ್ಧ ನಡೆದಿರುವಂತಹ ಚಳವಳಿ ಅಥವಾ ದಂಗೆ ನೋಡಬಹುದು. ಯಾಕೆ ಅರವಳಿಯ ಬೇಡ ಬ್ರಿಟಿಷರ ವಿರುದ್ಧ ಈ ರೀತಿಯ ಒಂದು ಪ್ರತಿಭಟನೆ ಮಾಡಿದ್ರು ಅಂದ್ರೆ, ಕಳೆದ ಆಚರಣೆಯಿಂದ ಅರವಳಿಯ ಬೇಡದ ಒಂದು ಏನಾಗಿತ್ತಪ್ಪ ಅಂದ್ರೆ, ಆ ಬೇಡ ಆಡ್ಲಿಕ್ಕೆ ಬಂದೂಕುಗಳನ್ನು ಇಟ್ಕೊಂಡಿದ್ರು.
ನೇತೃತ್ವ ವಹಿಸಿರುವಂತಹ ಇನ್ನೊಂದು ಚಳವಳಿ ಅಂತಂದ್ರೆ ಕಾನೂನು ಭಂಗ ಚಳವಳಿ. ಈ ಕಾನೂನು ಭಂಗ ಚಳವಳಿ ಅಂದ್ರೆ ಏನು ಅಂತಂದ್ರೆ ಬ್ರಿಟಿಷರ ಕಾನೂನುಗಳಿಗೆ ಭಂಗಪಡಿಸುವಂಥದ್ದು, ಬ್ರಿಟಿಷರ ಕಾನೂನುಗಳನ್ನು ಉಲ್ಲಂಘಿಸುವಂಥದ್ದು. ಏನು ಉಲ್ಲಂಘಿಸುವಂಥದ್ದು ಅಂದ್ರೆ ಲಾರ್ಡ್ ಇರ್ವಿನ್ ವೈಸರಾಯ್ ಆಗಿರ್ತಾರೆ. ಆವಾಗ ಗಾಂಧೀಜಿಯವರು 11 ಬೇಡಿಕೆಗಳನ್ನು ಇರ್ವಿನ್ ಮುಂದಿರ್ತಾರೆ. ಆ 11 ಬೇಡಿಕೆಗಳಲ್ಲಿ ಒಂದು ಬೇಡಿಕೆ ಯಾವುದು ಅಂತಂದ್ರೆ ಉಪ್ಪಿನ ಮೇಲಿನ ರದ್ದು ಮಾಡುವಂಥದ್ದು, ಉಪ್ಪಿನ ಮೇಲಿನ ತೆರಿಗೆ ರದ್ದು ಮಾಡುವಂಥದ್ದು. ಆದರೆ ಇರ್ವಿನ್ ಮುಂದೆ 11 ಬೇಡಿಕೆಗಳು ಇಟ್ಟಾಗೂ ಕೂಡ ಇರ್ವಿನ್ ಯಾವುದೇ ಬೇಡಿಕೆಯನ್ನು ಇಡದೇ ಇದ್ದಾಗ ಗಾಂಧೀಜಿಯವರು ಏನ್ ಮಾಡ್ತಾರೆ ಅಂದ್ರೆ ಕಾನೂನು ಭಂಗ ಚಳವಳಿಯನ್ನು ಪ್ರಾರಂಭಿಸ್ತಾರೆ. ಕಾನೂನು ಭಂಗ ಚಳವಳಿಯಲ್ಲಿ ಒಂದು ಮೇನ್ ಆಗಿ ಉಪ್ಪಿನ ಮೇಲಿನ ದರ ರದ್ದು ಮಾಡಬೇಕು ಅಂತ ಇದ್ದಾಗ ಅವರು ಸ್ವತಃ ಏನ್ ಮಾಡ್ತಾರೆ ಅಂದ್ರೆ ಸಬರಮತಿ ಆಶ್ರಮದಿಂದ ಹಾಲಗಿಯಿಂದಲೇ ದಂಡಿಯವರೆಗೆ ನೆಟ್ಕೊಂಡು ಹೋಗ್ತಾರೆ. ದಂಡಿಯವರೆಗೆ ನೆಟ್ಕೊಂಡು ಹೋಗಿ ಅವರು ಸ್ವತಃ ಉಪ್ಪನ್ನು ತಯಾರಿಸಿ ಉಪ್ಪನ್ನು ಜನರಿಗೆ ವಿತರಿಸುತ್ತಾರೆ. ಇದನ್ನೇ ಇತಿಹಾಸದಲ್ಲಿ ಉಪ್ಪಿನ ಸತ್ಯಾಗ್ರಹ ಅಂತ ಕರೀತಾರೆ. 1930 ಮಾರ್ಚ್ 12ರಂದು ಈ ಒಂದು ಸತ್ಯಾಗ್ರಹ ನಡೆಯುತ್ತೆ. ಹಾಗಾಗಿ ಇದನ್ನ ದಂಡಿ ಸತ್ಯಾಗ್ರಹ ಅಂತ ಕರೆಯುವಂಥದ್ದು ನಮಗೆ ನೋಡಬಹುದು. ಹೀಗೆ ಇತಿಹಾಸದ ಒಂದೊಂದು ಘಟನೆಗಳನ್ನು ಹೇಳ್ತಾ ಹೋದರೆ ಒಂದು ದಿನಾಂಕ ಬೇಕಾಗುತ್ತೆ. ಇದರ ಹಿಂದೆ ಎಷ್ಟು ಜನರ ಒಂದು ಜನರು ಬ್ರಿಟಿಷರು ಕಲ್ಲಿಗೆಸಿದ್ದಾರೆ, ಎಷ್ಟು ಜನರ ಒಂದು ಪ್ರಾಣ ತ್ಯಾಗ ಆಗಿದೆ, ಎಷ್ಟು ಶ್ರಮ ವಹಿಸಿಕೊಂಡು ಈ ಒಂದು ಸ್ವಾತಂತ್ರ್ಯವನ್ನು ತಂದುಕೊಟ್ಟಿದ್ದಾರೆ ಅಂತಂದ್ರೆ ಇನ್ನು ಅನೇಕ ಘಟನೆಗಳನ್ನು ನಾವು ನೋಡಬಹುದು. ಈಗ ಕ್ವಿಟ್ ಇಂಡಿಯಾ ಚಳವಳಿ 1942ರಲ್ಲಿ ಇದನ್ನು ಕೂಡ ಗಾಂಧೀಜಿಯವರೇ ನೇತೃತ್ವ ವಹಿಸ್ತಾರೆ. ಕ್ವಿಟ್ ಇಂಡಿಯಾ ಚಳವಳಿ ಅಂತ ಹೇಳ್ತಾರೆ ಭಾರತದಲ್ಲಿ ಬಳಿ ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಅಂದ್ರೆ ರಾಷ್ಟ್ರೀಯ ಕೂಡ ಅವರು ಬ್ರಿಟಿಷರು ಭಾರತದಲ್ಲಿ ಬರೋದನ್ನ ಒಂದು ಘೋಷಣೆಯಲ್ಲಿ ಮಾಡಿದರೆ ಮಾಡಿ ದೇಶಕ್ಕಾಗಿ ನಾವೆಲ್ಲ ಹೋರಾಡಬೇಕು, ಇಲ್ಲ ಅದನ್ನು ನಾವು ಬೆಳಿಬೇಕು ಅಂತ ಹೇಳಿ ಮಾಡಿದರೆ ಮಡಿ ಅಂತ ಇಟ್ಕೊಂಡು ಕ್ವಿಟ್ ಇಂಡಿಯಾ ಚಳವಳಿಯನ್ನು 1940ರಲ್ಲಿ ಗಾಂಧೀಜಿಯವರು ಪ್ರಾರಂಭಿಸ್ತಾರೆ. ಹೀಗೆ ಹಂತ ಹಂತವಾಗಿ 1947ವರೆಗೂ ನಾವು ಹೀಗೆ ಆ ಒಂದು ಸಂದರ್ಭದಲ್ಲಿ ಕ್ರಾಂತಿಕಾರಿಗಳಾಗಿರುವಂತಹ ಸುಭಾಷ್ ಚಂದ್ರ ಬೋಸ್ ಬಗ್ಗೆ ಮಕ್ಕಳು ಹೇಳಿದ್ರು. ಅದರಲ್ಲೂ ಇಂಪಾರ್ಟೆಂಟ್ ಆಗಿ ಸುಭಾಷ್ ಚಂದ್ರ ಬೋಸ್ ಅವರ ಘೋಷಣೆ, ನೀವು ನಮಗೆ ರಕ್ತ ಕೊಡಿ ನಾನು ನಿಮಗೆ ಸ್ವಾತಂತ್ರ್ಯ ಕೊಡ್ತೀನಿ ಅಂತ ಹೇಳ್ಬೋದು. ಬಾಲಗಂಗಾಧರ ತಿಲಕ್ ಅವರ ಸ್ವರಾಜ್ಯ ನನ್ನ ಜನ್ಮಸಿದ್ಧ ಹಕ್ಕು, ನಾನು ಅದನ್ನು ಪಡೆದಂತ ಘೋಷಣೆಗಳಿರ್ಬೋದು. ಇವೆಲ್ಲ ರೋಮಾಂಚನಕಾರಿಯಾಗಿರುವಂತಹ ಒಂದು ಘೋಷಣೆಗಳು. ಮಾಡಿ ಇಲ್ಲವೇ ಬಳಿ ಇವೆಲ್ಲ ಸ್ವಾತಂತ್ರ್ಯ ದಿನಾಚರಣೆ ಬಂದ್ರೆ ಇಂಥ ಒಂದು ಘೋಷಣೆಗಳನ್ನು ಹಿರಿಯರಿಗೆ ಸತ್ಯವಾಗಬೇಕು, ಅದರ ಒಂದು ಅರ್ಥಗಳು ನಮಗೆ ಗೊತ್ತಾಗಬೇಕು, ಅವುಗಳನ್ನು ನಾವು ಅವುಗಳನ್ನು ಕೈಗೊಳಿಸಬೇಕಾಗುತ್ತೆ. ಹೀಗೆ 1947 ಆಗಸ್ಟ್ 15ರಲ್ಲಿ ಭಾರತ ಸ್ವಾತಂತ್ರ್ಯವನ್ನು ಪಡ್ಕೊಳ್ಳೋದು ಹೇಗೆ ಅಂತಂದ್ರೆ ಆಗ ವೈಸರಾಯ್ ಆಗಿರುವಂತಹ ಲಾರ್ಡ್ ಮೌಂಟ್ ಬ್ಯಾಟನ್ 1947 ಆಗಸ್ಟ್ 15ರಲ್ಲಿ ಎಷ್ಟೊಂದು ಸಾವಿರಾರು